ಸ್ನೇಹಿತರೆ, ಮೊದಲ ಬಾರಿಗೆ ನಾವು ಕರ್ನಾಟಕದ ಪ್ರಮುಖ 2 ಮಹಾನಗರಗಳ ಕಂಪ್ಯಾರಿಸನ್ ವಿಡಿಯೋ ಮಾಡ್ತಾ ಇದ್ದೇವೆ. ಕರ್ನಾಟಕದ ಅತಿ ದೊಡ್ಡ ನಗರ ಅಂದರೆ ಅದು ಬೆಂಗಳೂರು. ಬೆಂಗಳೂರು ಮಹಾನಗರ ಕೇವಲ ಕರ್ನಾಟಕವಷ್ಟೇ ಅಲ್ಲದೆ ಭಾರತದ ಅತಿ ದೊಡ್ಡ ನಗರಗಳಲ್ಲಿ ಒಂದು. ಬೆಂಗಳೂರು ಹೊರತಾಗಿ ಕರ್ನಾಟಕದ 2ನೇ ಅತಿ ದೊಡ್ಡ 2 ಮಹಾನಗರಗಳೆಂದರೆ ಅದು ಹುಬ್ಬಳ್ಳಿ, ಧಾರವಾಡ ಮತ್ತು ಮೈಸೂರು. ಬನ್ನಿ ಸ್ನೇಹಿತರೆ, ಇವತ್ತು ನಾವು ಹುಬ್ಬಳ್ಳಿ, ಧಾರವಾಡ ಮತ್ತು ಮೈಸೂರು ನಡುವಿನ ಸಾಮ್ಯತೆ ಮತ್ತು ವ್ಯತ್ಯಾಸಗಳನ್ನು ನೋಡೋಣ. ಈ 2 ನಗರಗಳ ಜನಸಂಖ್ಯೆಯ ವಿಚಾರವಾಗಿ ನೋಡೋದಾದರೆ 2 ನಗರಗಳಲ್ಲಿ 10 ಲಕ್ಷಕ್ಕೂ ಹೆಚ್ಚು ಜನ ವಾಸಿಸ್ತಾರೆ ಸ್ನೇಹಿತರೆ. ಮತ್ತು ಈ ನಗರಗಳ ಆಡಳಿತ ವ್ಯವಸ್ಥೆ ನೋಡೋದಾದರೆ 2 ನಗರಗಳಲ್ಲಿ ಮಹಾನಗರ ಪಾಲಿಕೆ ಇದೆ. ಮೈಸೂರಿನಲ್ಲಿ ಮೈಸೂರು ಮಹಾನಗರ ಪಾಲಿಕೆ ಆದರೆ ಹುಬ್ಬಳ್ಳಿಯಲ್ಲಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಇದೆ. ಮೈಸೂರನ್ನು ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಅಂತ ಕರೆದರೆ ನಮ್ಮ ಹುಬ್ಬಳ್ಳಿಯನ್ನು ಕರ್ನಾಟಕದ ವಾಣಿಜ್ಯ ನಗರಿ ಅಂತ ಕರೀತಾರೆ. ಇನ್ನು ಧಾರವಾಡನ ಕರ್ನಾಟಕದ ವಿದ್ಯಾಕಾಶಿ ಅಂತ ಕರೀತಾರೆ ಸ್ನೇಹಿತರೆ. ಛೋಟಾ ಮುಂಬೈ ಎಂದು ಕರೆಯಲ್ಪಡುವ ಹುಬ್ಬಳ್ಳಿ ನಗರ ಕರ್ನಾಟಕದ ವಾಣಿಜ್ಯ ಕೇಂದ್ರ. ಇಲ್ಲಿನ APMC ಏಷ್ಯಾದ ಅತಿ ದೊಡ್ಡ APMC ಎಂದು ಗುರುತಿಸಿಕೊಂಡಿದೆ ಮತ್ತು ಇಲ್ಲಿನ ಹತ್ತಿ ಮಾರುಕಟ್ಟೆ ಏಷ್ಯಾದ ಅತಿ ದೊಡ್ಡ ಹತ್ತಿ ಮಾರುಕಟ್ಟೆ ಎಂದು ಗುರುತಿಸಿಕೊಂಡಿದೆ ಸ್ನೇಹಿತರೆ. ಸಾರಿಗೆ ವ್ಯವಸ್ಥೆ ನೋಡೋದಾದರೆ ಮೈಸೂರು ಮತ್ತು ಹುಬ್ಬಳ್ಳಿ ಧಾರವಾಡ 2 ಮಹಾನಗರಗಳು ಉತ್ತಮ ಸಾರಿಗೆ ವ್ಯವಸ್ಥೆಯನ್ನು ಹೊಂದಿದೆ. 2 ನಗರಗಳಿಗೆ ದೇಶದ ವಿವಿಧ ಮಹಾನಗರಗಳಿಂದ ನೇರವಾಗಿ ರಸ್ತೆ ಸಾರಿಗೆ ವ್ಯವಸ್ಥೆ ಇದೆ. ಮೈಸೂರಿನ ನಗರ ಸಾರಿಗೆ ನೋಡೋದಾದರೆ KSRTC ಮೈಸೂರು ನಗರಕ್ಕೆ ನಗರ ಸಾರಿಗೆಯನ್ನು ಕಲ್ಪಿಸಿದೆ. ಇನ್ನು ಹುಬ್ಬಳ್ಳಿ ಧಾರವಾಡಕ್ಕೆ NWKRTC BRTC ನಗರ ಸಾರಿಗೆ ವ್ಯವಸ್ಥೆಯನ್ನು ಕಲ್ಪಿಸಿದೆ ಸ್ನೇಹಿತರೆ. ಈ 2 ನಗರಗಳ ರೈಲು ಸಾರಿಗೆ ಕೂಡ ಅತ್ಯಂತ ಉತ್ತಮವಾಗಿದ್ದು ಮೈಸೂರು ದೇಶದ ವಿವಿಧ ನಗರಗಳನ್ನು ತನ್ನ ರೈಲು ಹಳಿ ಮುಖಾಂತರ ಸಂಪರ್ಕಿಸಿದರೆ ಹುಬ್ಬಳ್ಳಿ ಕೂಡ ನೈಋತ್ಯ ರೈಲ್ವೆ ವಿಭಾಗದ ಕೇಂದ್ರ ಸ್ಥಾನವಾಗಿದ್ದು ದಕ್ಷಿಣ ಭಾರತದ ಅತ್ಯಂತ ಪ್ರಮುಖ ರೈಲ್ವೆ ಜಂಕ್ಷನ್ ಆಗಿದೆ. ಇನ್ನು ವಾಯು ಸಾರಿಗೆ ಬಗ್ಗೆ ಮಾತನಾಡೋದಾದರೆ ಹುಬ್ಬಳ್ಳಿ ಮತ್ತು ಮೈಸೂರು 2 ಮಹಾನಗರಗಳು ಡೊಮೆಸ್ಟಿಕ್ ಏರ್ಪೋರ್ಟನ್ನು ಹೊಂದಿದೆ. ಹುಬ್ಬಳ್ಳಿಯು ಮುಂಬೈ, ಬೆಂಗಳೂರು, ಮಂಗಳೂರನ್ನು ನೇರವಾಗಿ ಸಂಪರ್ಕಿಸಿದರೆ ಮೈಸೂರು ಚೆನ್ನೈ ಮತ್ತು ಬೆಂಗಳೂರು, ಮಂಗಳೂರನ್ನು ನೇರವಾಗಿ ವಿಮಾನದ ಮುಖಾಂತರ ಸಂಪರ್ಕಿಸುತ್ತದೆ. ಇನ್ನು ಮೈಸೂರಿನ ಶೈಕ್ಷಣಿಕ ವಿಚಾರವಾಗಿ ಹೇಳೋದಾದರೆ ಮೈಸೂರಿನಲ್ಲಿ ಯೂನಿವರ್ಸಿಟಿ ಆಫ್ ಮೈಸೂರು, JSS ಯೂನಿವರ್ಸಿಟಿ, ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ, ಕರ್ನಾಟಕ ಸ್ಟೇಟ್ ಮ್ಯೂಸಿಕ್ ಯೂನಿವರ್ಸಿಟಿ 4 ಯೂನಿವರ್ಸಿಟಿಗಳಿದೆ ಸ್ನೇಹಿತರೆ. ಇನ್ನು ಆಟೋನಮಸ್ ಇನ್ಸ್ಟಿಟ್ಯೂಟ್ ಬಗ್ಗೆ ಹೇಳಬೇಕಾದ್ರೆ ಮಹಾರಾಜ ಲಾ ಕಾಲೇಜ್, ಮೈಸೂರು ಮೆಡಿಕಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಯುವರಾಜ ಕಾಲೇಜ್ ಮೈಸೂರು, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್, ಸೆಂಟ್ರಲ್ ಫುಡ್ ಟೆಕ್ನಾಲಜಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಡಿಫೆನ್ಸ್ ಫುಡ್ ರಿಸರ್ಚ್ ಲ್ಯಾಬೊರೇಟರಿ, ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನಲ್ ಮೈಸೂರು, JSS ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ, ಹೀಗೆ ಹಲವಾರು ಖಾಸಗಿ ಕಾಲೇಜುಗಳು ಇಲ್ಲಿ ಇವೆ ಸ್ನೇಹಿತರೆ. ಮೊದಲದಾಗಿ ಧಾರವಾಡ ತಗೊಂಡ ಧಾರವಾಡದಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಕರ್ನಾಟಕ ಯೂನಿವರ್ಸಿಟಿ, ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್, ಕರ್ನಾಟಕ ಕಾಲೇಜು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಮತ್ತು SDM ಡೆಂಟಲ್ ಕಾಲೇಜ್ ಈ ಒಂದು ನಗರದಲ್ಲಿ ನಾವು ನೋಡ್ಬೋದು ಸ್ನೇಹಿತರೆ. ಇನ್ನು ಹುಬ್ಬಳ್ಳಿ ಎಜುಕೇಷನ್ ಸಂಸ್ಥೆಗಳ ಬಗ್ಗೆ ಮಾತನಾಡೋದಾದರೆ KLE ಟೆಕ್ನಾಲಜಿಕಲ್ ಯೂನಿವರ್ಸಿಟಿ, ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್, ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿ, KLE ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮತ್ತು ನೆಹರು ಆರ್ಟ್ಸ್ ಸೈನ್ಸ್ ಕಾಮರ್ಸ್ ಕಾಲೇಜ್ ಈ ಒಂದು ನಗರದ ಪ್ರಮುಖ ವಿದ್ಯಾಸಂಸ್ಥೆಗಳಾಗಿದೆ ಸ್ನೇಹಿತರೆ. ಅದರೊಳಗೂ KLE ಸಂಸ್ಥೆಯ BV ಭೂಮರೆಡ್ಡಿ ಕಾಲೇಜ್ ಕರ್ನಾಟಕದ ಟಾಪ್ ಕಾಲೇಜ್ ಲಿಸ್ಟ್ನಲ್ಲಿ ಒಂದು ಆಗಿದೆ ಸ್ನೇಹಿತರೆ.
ಇನ್ನು ಪ್ರವಾಸೋದ್ಯಮದ ಬಗ್ಗೆ ಮಾತನಾಡೋದಾದರೆ ಮೈಸೂರು ಕೇವಲ ಕರ್ನಾಟಕವಲ್ಲದೆ ಭಾರತದಲ್ಲಿ ಅತಿ ಹೆಚ್ಚು ಪ್ರವಾಸಿಗರನ್ನು ಆಕರ್ಷಿಸುವ ಕೇಂದ್ರವಾಗಿದೆ ಸ್ನೇಹಿತರೆ. ಮೈಸೂರಿನ ಅಂಬಾವಿಲಾಸ ಪ್ಯಾಲೇಸ್ ಭಾರತದಲ್ಲಿ ಅತಿ ಹೆಚ್ಚು ಜನ ವೀಕ್ಷಿಸಿದ ಟೂರಿಸ್ಟ್ ಪ್ಲೇಸ್ ಆಗಿದೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಈ ನಗರದಲ್ಲಿರುವ ಚಾಮುಂಡಿ ಬೆಟ್ಟ, ಮೈಸೂರು ಝೂ ಅತ್ಯಂತ ಆಕರ್ಷಣೀಯ ಕೇಂದ್ರಗಳಾಗಿದೆ. ಇನ್ನು ಹುಬ್ಬಳ್ಳಿ ಧಾರವಾಡದ ಟೂರಿಸ್ಟ್ ಪ್ಲೇಸ್ ಬಗ್ಗೆ ಮಾತನಾಡೋದಾದರೆ ಮೊದಲನೇದಾಗಿ ಅಗಡಿ ತೋಟ, ಶ್ರೀ ಸಿದ್ಧಗಂಗಾ ಸ್ವಾಮಿ ಮಠ, ನೃಪತುಂಗ ಬೆಟ್ಟ, ಧಾರವಾಡ ಅಡ್ವೆಂಚರ್ ಬೇಸ್, ಸಾಧನಕೇರಿ ಪಾರ್ಕ್, ಉತ್ಸವ ರಾಕ್ ಗಾರ್ಡನ್, ನುಗ್ಗಿಕೇರಿ ಆಂಜನೇಯ ದೇವಸ್ಥಾನ, ಚಂದ್ರಮೌಳೇಶ್ವರ ದೇವಸ್ಥಾನ, ಉಣ್ಕಲ್ ಕೆರೆ, ಇಂದಿರಾ ಗ್ಲಾಸ್ ಹೌಸ್ ಇವು ಪ್ರಮುಖ ಆಕರ್ಷಣೀಯ ಪ್ರವಾಸಿಗರ ಕೇಂದ್ರ ಆಗಿದೆ ಸ್ನೇಹಿತರೆ. ಇನ್ನು ಧಾರವಾಡ ಮತ್ತು ಮೈಸೂರು ಜಿಲ್ಲೆಗಳ ಪರ್ ಕ್ಯಾಪಿಟಾ ಇನ್ಕಮ್ 2020ರ ಕ್ರಮವಾಗಿ ನೋಡೋದಾದರೆ 1,77,798 ರೂಪಾಯಿ ಧಾರವಾಡದ ಪರ್ ಕ್ಯಾಪಿಟಾ ಇನ್ಕಮ್ ಆದರೆ ಮೈಸೂರಿನ ಪರ್ ಕ್ಯಾಪಿಟಾ ಇನ್ಕಮ್ 1,54,748 ರೂಪಾಯಿ ಆಗಿರುತ್ತೆ ಸ್ನೇಹಿತರೆ. ನಿಮ್ಮ ನೆಚ್ಚಿನ ಸಿಟಿ ಯಾವುದು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಸ್ನೇಹಿತರೆ. ಬಾಯ್.